ಸೊ ಸ್ವಲ್ಪ ಪಾರ್ಸೆಲ್ಸ್ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿ ಈ ರೀತಿ ಐಟಮ್ಸ್ ಎಲ್ಲ ಏನಿದೆ ಇದು ಅದನ್ನೆಲ್ಲ ಯೂಸ್ ಮಾಡಿ ಒಂದು ಹೇರ್ ಆಯಿಲ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಅದನ್ನು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಡೈಲಿ ವ್ಲಾಗ್ ಮಾಡೋಣ. ಈ ದಿನದಲ್ಲಿ ಏನೇನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವಾಗ ನಾನಿಲ್ಲಿ ಕೊಕೊನೆಟ್ ಆಯಿಲ್ಗೆ ಇದು ಸ್ವಲ್ಪ ಹೂವು, ಅಲೋವೆರಾ, ಮೆಂತ್ಯ ಆ್ಯಂಡ್ ಒಂದು ಆಫ್ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಹೇರ್ ಆಯಿಲ್ ಮಾಡೋಣ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಲ್ಲ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಳ್ಬೇಕು. ಸೊ ನಾನಿಲ್ಲಿ ಒಂದು ಹಾಫ್ ಲೀಟರಷ್ಟು ವರ್ಜಿನ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಸೊ ನಮ್ಮ ತೋಟದ ತೆಂಗಿನಕಾಯಿಂದ ಕೊಬ್ಬರಿ ಮಾಡಿ ಗಾಣ ಇರುತ್ತಲ್ಲ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಎಣ್ಣೆ ಇದು. ನಾನಿದನ್ನು ಅರ್ಧ ಲೀಟರಷ್ಟು ಎಣ್ಣೆ ತೊಗೊಂಡು ಈಗ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಫಸ್ಟ್ಗೆ ಸ್ಟವ್ ಆನ್ ಮಾಡಿಕೊಂಡೆ. ಇವಾಗ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬೇಕು. ಯಾವ ರೀತಿ ಕಾಯಬೇಕು ಎಣ್ಣೆ ಅಂದರೆ ಸುಡಬೇಕಷ್ಟೇ. ಅದು ಬಬಲ್ಸ್ ಎಲ್ಲ ಬರುತ್ತಲ್ಲ ಉಕ್ಕೋ ಥರ, ಆ ರೀತಿ ಆಗಬಾರ್ದು. ಸುಡೋ ಥರ ಇದ್ದರೆ ಸಾಕಾಗುತ್ತೆ. ಸೊ ಅಷ್ಟರವರೆಗೂ ಕಾಯಿಸ್ಬೇಕು ಎಣ್ಣೆನ. ಆ್ಯಂಡ್ ಕಾದಿದ್ದಾದಮೇಲೆ ನಾನು ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ತೊಗೊಂಡು ಆಯಿಲ್ಗೆ ಹಾಕಿ ಎಲ್ಲ ಕುದಿಸ್ಬೇಕು. ಅದನ್ನೆಲ್ಲ ಕುದಿಸಿದ್ರೆ ನಮಗೆ ಒಳ್ಳೆ ಹೇರ್ ಆಯಿಲ್ ಸಿಗುತ್ತೆ. ಏನಕ್ಕೆ ಅಂದರೆ ಇದನ್ನು ಹಾಕೋ ಇಂಟೆನ್ಷನ್ ಏನಂದರೆ ಹೈಬಿಸ್ಕಸ್ ಅಂದರೆ ದಾಸವಾಳ ಹೂವಿಂದ ಆಗುತ್ತೆ. ಆ್ಯಂಡ್ ಆಲೋವೆರಾ ಹಾಕೋದ್ರಿಂದ ಕೂದಲೇನಿರುತ್ತೆ ಸ್ಮೂತಾಗುತ್ತೆ. ಆ್ಯಂಡ್ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಆಮೇಲೆ ಮೆಂತ್ಯ ಹಾಕೋದ್ರಿಂದ ಕೂಡ ಕೂದಲು ಸ್ಟ್ರಾಂಗ್ ಆಗುತ್ತೆ. ಈರುಳ್ಳಿ ಮೆಂತ್ಯ ಕೂಡ ಕೂದಲು ಸ್ಟ್ರಾಂಗ್ ಹೋಗೋಕ್ಕೆ ಅಂತ ಹೇಳಿ. ನನಗೆ ಈರುಳ್ಳಿ ಹಾಕಿದ್ರೆ ನನಗೆ ಆ ಸ್ಮೆಲ್ ಇಷ್ಟ ಆಗೋದಿಲ್ಲ. ಅದರಿಂದ ನಾನು ಆಫ್ ಮಾತ್ರ ತೊಗೊಂಡಿದ್ದೀನಿ. ಆಲೋವೆರಾನ ಜೆಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಲ್ಲ ಆಲೋವೆರಾ ಜೆಲ್ ಹಾಕೋದ್ಕಿಂತ ನಾವು ನಮ್ಮ ಗಿಡದಲ್ಲೇ ಏನಿರುತ್ತೆ ಅಲ್ಲ ಆಲೋವೆರಾ ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಎತ್ತಿಟ್ಕೊಂಡು ಆ ಜೆಲ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನಿವಾಗ ಇಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಹೇಗೆ ಅಂದರೆ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಹಾಕಬೇಕು. ಯಾವ್ದು ಸ್ವಲ್ಪ ಹಿಂದೆ ನಿಂತ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಎಲ್ಲ ಹಸಿ ಇರುತ್ತಲ್ಲ ಕರಿಬೇವಿನ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ಹಾಕಿ ಅದು ಸ್ವಲ್ಪ ಎಲ್ಲ ಡ್ರೈ ಅಪ್ ಆಗೋವರೆಗೂ ಹತ್ತಿರ ಹೋಗೋದು ಬೇಡ. ಮುಖಕ್ಕೆ ಸ್ವಲ್ಪ ಸಿಡಿಯುತ್ತೆ ಅದರಿಂದ ಅಷ್ಟೇ. ಎಲ್ಲ ಹಸಿ ಇರುತ್ತಲ್ಲ ಮುಖಕ್ಕೆ ಆರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಇವಾಗ 5 ಮಿನಿಟ್ಸ್ ಆಯಿತು. 5 ಮಿನಿಟ್ಸ್ ಆದಮೇಲೆ ಆ ಕಂಟೆಂಟ್ ಏನೇನಿರುತ್ತಲ್ಲ ಕರಿಬೇವಿನ ಸೊಪ್ಪು, ಆಲೋವೆರಾ ಮತ್ತು ದಾಸವಾಳದ ಎಲೆ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೊಂಡು ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗಿದೆ. ಒಂಥರ ಆವಾಗಲೇ ವೈಟ್ ಕಲರ್ ಇತ್ತಲ್ಲ ಎಣ್ಣೆ, ಇವಾಗ ಒಂಥರ ಟೆಕ್ಸ್ಚರ್ ಚೇಂಜ್ ಆಗಿದೆ. ಆ್ಯಂಡ್ ಇದು ಕೂಡ ಚೇಂಜ್ ಆಗಿದೆ ಕಲರು. ಇವಾಗ ನಾನು ಅದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ಬೋದು ಅಥವಾ ಹಾಗೇನೂ ಕೂಡ ಹಾಕ್ಕೊಳ್ಬೋದು. ಅದು ಸೋಸಿದ್ರೆ ಅಷ್ಟು ಚಿಕ್ಕದೇನಿರಲ್ವಲ್ಲ ಅದರಲ್ಲಿ, ಅದರಿಂದ ಈ ರೀತಿಯೇ ಸ್ಪೂನಲ್ಲೇ ಸೋಸ್ಕೊಳ್ತಾ ಇದ್ದೀನಿ. ಆಗ ಮಿಕ್ಕಿರುತ್ತಲ್ಲ ಅದೇನು ಹೈಬಿಸ್ಕಸ್ಸು ಮತ್ತು ಅದು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ನೀವು ಪೇಸ್ಟ್ ಮಾಡಿ ತಲೆಗೆ ಹಚ್ಕೋಬೋದು ಅಥವಾ ಗಿಡಕ್ಕೆ ಹಾಕಿದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಥರ ಆಗುತ್ತೆ. ವೇಸ್ಟ್ ಏನು ಆಗೋದಿಲ್ಲ ಅದು. ಸೊ ಎಣ್ಣೆನೆಲ್ಲ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡೆ ಇವಾಗ ನಾನು. ಕಲರ್ ನೋಡ್ತಿರ್ಬೋದು ನೀವು ಯಾವ ಥರ ಕಲರ್ ಬಂದಿದೆ ಅಂತ. ಕೂದಲು ಯಾರಿಗಾದ್ರೂ ಒಂಥರ ಫ್ರಿಝಿ ಇರುತ್ತಲ್ಲ ಹೇರ್ಸು, ಅದು ಈ ಎಣ್ಣೆ ಹಚ್ಚಿದ್ರೆ ಕೂದಲು ಅಷ್ಟು ಆ ರೀತಿ ಆಗೋದಿಲ್ಲ. ಆ್ಯಂಡ್ ಹೇರ್ ಸ್ಮೂತ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ಬಳಸೋ ಉದ್ದೇಶ ಇದೇನೆ. ಸೊ 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾರ್ಮಲ್ ಕೊಕೊನೆಟ್ ಆಯಿಲ್ ಹಚ್ಚೋದ್ಕಿಂತ ಈ ರೀತಿ ಮಾಡ್ಕೊಂಡು ಹಚ್ಚಿದ್ರೆ ಕೂದಲು ಕೂಡ ಸ್ಟ್ರಾಂಗ್ ಇರುತ್ತೆ, ಹೇರ್ ಫಾಲ್ ಆಗೋಲ್ಲ, ಸ್ಮೂತ್ ಹೇರ್ ಸಿಗುತ್ತೆ. ಸೊ ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ತೀನಿ. ಹಾಫ್ ಲೀಟರ್ ಮಾಡ್ಕೊಳ್ತೀನಿ. ಯಾವಾಗಲೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಮನೆಯಲ್ಲೇ ಇರುತ್ತಲ್ಲ, ನಾವು ಆ್ಯಕ್ಚುಲಿ ಅಡುಗೆಗೂ ಎಲ್ಲ ಇದೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು. ನಮ್ಮ ತೋಟದ ಕೊಬ್ಬರಿನೇ ಬಳಸಿ ಹೇರ್ ಆಯಿಲ್ ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ನಾನು ಆ ಎಣ್ಣೆಯಿಂದನೇ.
ಇವಾಗೇನಂದರೆ ಕರ್ಬೇವಿನ ಸೊಪ್ಪಾಗಿರ್ಬೋದು, ಹೂವು ಆ್ಯಂಡ್ ಆಲೋವೆರಾ ಎಲ್ಲ ನಮ್ಮ ಮನೆಯದೇ ಅಲ್ವಾ, ಎಣ್ಣೆ ಎಲ್ಲದೂ. ಸೊ ಎಲ್ಲ ಆರ್ಗ್ಯಾನಿಕಾಗಿ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತರೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಕೂದಲು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಕೆಮಿಕಲ್ಸ್ ಕೂಡ ಏನೂ ಹಾಕ್ದಂಗೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನಿಲ್ಲಿ ಇವಾಗ ಈ ಹೂವು ತೊಗೊಂಡಿದ್ದೀನಿ. ಸೊ ಇದು ಹೂವು ಮತ್ತು ಎಲೆ ಎರಡನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ನನಗಿವಾಗ ಫ್ಲವರ್ಸ್ ಇದೆ, ಹೂಗಳಿದೆ, ಇದನ್ನು ತೊಗೊಳ್ತಾ ಇದ್ದೀನಿ. ಇದು ಏನು ಯೂಸ್ ಅಂದರೆ, ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕಿತ್ಕೊಂಡು ಬಂದಮೇಲೆ ಪೌಡರ್ ಮಾಡಿ ಟೀ ಅಥವಾ ಬಿಸಿನೀರಿನಲ್ಲಿ ಹಾಕ್ಕೊಂಡು ಕುಡಿದ್ರೆ ಹಲ್ಲು ನೋವು ಏನಿರುತ್ತಲ್ಲ, ಟೀತ್ ಪೇಯ್ನ್, ಕ್ಯಾವಿಟೀಸ್ ಏನಾದರೂ ಇದ್ದರೆ, ಹುಳ್ಕಲ್ಲಿದ್ದರೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ. ಅಜ್ಜಿ ಅಂದರೆ ನಮ್ಮ ಮುತ್ತಜ್ಜಿ. ಸೊ ನಾನು ಇದನ್ನು ಎಲ್ಲಾದರೂ ಹೊರಗಡೆ ಹೋದಾಗ ಹೂವು ಏನಾದರೂ ಕಾಣಿಸಿದ್ರೆ ತೊಗೊಂಡು ಬಂದು ಟೀ ಮಾಡ್ಕೊಳ್ತೀನಿ. ಜಾಸ್ತಿ ಏನಾದರೂ ಸಿಕ್ಕಿದ್ರೆ ಅದೇ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಟೀಗೆ ಒಂದೊಂದು ಸ್ಪೂನ್ ಅಥವಾ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ. ಸೊ ಹುಳ ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಲ ವಾಶ್ ಮಾಡಿಕೊಂಡೆ, ಅಷ್ಟಾಗಿ ಏನೂ ಇರೋಲ್ಲ. ಇದು ಕೂಡ ಅಷ್ಟೇ ಆರ್ಗ್ಯಾನಿಕಾಗಿ ಸಿಗುತ್ತೆ, ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡಿರೋಲ್ಲ. ಇವಾಗ ಟೀ ಆಗಿದೆ, ಟೀಗೆ ಹಾಕ್ತಾಯಿದ್ದೀನಿ. ಅಥವಾ ನಾವು ಹಾಕ್ತೇನೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಡಿಕಾಕ್ಷನ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಆ ರೀತಿ ಕುಡಿಯೋಕೆ ನನಗಿಷ್ಟ ಇಲ್ಲ, ಅದರಿಂದ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೀಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಕ್ಯಾವಿಟಿ ಹೇಗೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಡಿ, ಬಿಕಾಸ್ ನಾನು ಅದಕ್ಕೆ ಶುಗರ್ ಆ್ಯಡ್ ಮಾಡಿಲ್ಲ, ಹಾಗೆ ಬಳಸ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ. ಅಥವಾ ಆ ಸೊಪ್ಪು ಏನಿರುತ್ತಲ್ಲ ಆ ಗಿಡದ್ದು, ಅದನ್ನು ಹಾಗೇ ಎಲ್ಲಿ ಕ್ಯಾವಿಟೀಸ್ ಇರುತ್ತೆ ಅಲ್ಲಿ ಹಾಗೆ ಬಾಯಿನಲ್ಲಿ ಇಟ್ಕೊಂಡ್ರೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅದರಿಂದ ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ಟೀ ರೆಡಿ ಆಯಿತು, ನಾನಿಲ್ಲಿ ಸೋಸ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನಾನು 2 ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟಂಗೆ ಆಯಿತು. ಅದು ಅದು ಹಾಗೆ ಪಾರ್ಸಲ್ ಬಂದಿತ್ತು. ಪಾರ್ಸಲ್ಗಳನ್ನ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಏನಿಲ್ಲ, ಪಾಪುಗೆ ಸ್ವಲ್ಪ ಸ್ವೆಟ್ ಶರ್ಟ್ಸ್ ತರಿಸಿದ್ದೆ. ಏನಕ್ಕೆ ಅಂದರೆ ಸ್ವೆಟ್ ಶರ್ಟ್ಗಳು ಇವಾಗ ಚಳಿ ಇರುತ್ತಲ್ಲ, ಅವನು ಟಿ ಶರ್ಟ್ ಹಾಕಿ ಮೇಲ್ಗಡೆ ಸ್ವೆಟರ್ ಹಾಕೋಕೆ ಹೋದರೆ ಹಾಕ್ಸ್ಕೊಳ್ಳೋದಿಲ್ಲ, ಕಿರಿಕಿರಿ ಆಗುತ್ತೆ ಅನ್ಸುತ್ತೆ ಅವನಿಗೆ. ಅದರಿಂದ ಈ ರೀತಿ ಫುಲ್ ಸ್ಲೀವ್ ಇರೋದು ಪುಲ್ಲೋವರ್ ರೀತಿ ಈ ರೀತಿ ತರಿಸ್ಕೊಂಡ್ಬಿಡ್ತೀನಿ. ಈ ರೀತಿ ಹಾಕೋದ್ರಿಂದ ಬಿಚ್ಚು ಕೂಡ ಇರ್ತಾನೆ ಆ್ಯಂಡ್ ಸ್ವೆಟರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತ ಈ ರೀತಿ ತರಿಸ್ಕೊಂಡೆ. ಸೊ ಎಲ್ಲ ಸಲ 12 to 18 ಮಂತ್ಸ್ ಕೊಡ್ತಾ ಇದ್ದೆ. ಬಟ್ ಒಂದು ಸಲ ವಾಶ್ ಮಾಡಿದ ತಕ್ಷಣ ಸ್ಟ್ರಿಂಕ್ ಆಗಿಬಿಡ್ತಿತ್ತು, ಪೂರ್ತಿ ಅವ್ನಿಗೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಈ ಸಲ 2 to 3 years ಕೊಟ್ಟಿರೋದಕ್ಕೆ ಕರೆಕ್ಟ್ ಸೈಜ್ ಬಂದಿದೆ. ಈ 10 ಮಂತ್ಸ್ ಬೇಬಿಗೆ ಏನಕ್ಕೆ ಇಷ್ಟೊಂದು ಸೈಜ್ ಅಂದರೆ ಅವನು ಸ್ವಲ್ಪ ಉದ್ದ ಇದ್ದಾನೆ ಆ್ಯಂಡ್ 12 to 18 ಮಂತ್ಸ್ ಕೊಟ್ಟರೆ ಪೂರ್ತಿ ಅವನಿಗೆ ಟೈಟ್ ಆಗಿಬಿಡುತ್ತೆ. ಸೊ ಕೈ ಕೂಡ ಹಿಂಗೆ ಹಾಕೋದಕ್ಕಾಗಲ್ಲ, ಅಷ್ಟು ಟೈಟ್ ಬಂದುಬಿಡುತ್ತೆ ಹೊಟ್ಟೆಗಳು. ಅದರಿಂದ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಟ್ಟಿದ್ದೀನಿ. 2 ಟಿ ಶರ್ಟ್ಸ್ ಬಂದಿದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಮುಂಚೆನೂ ಕೂಡ ತರಿಸಿದ್ದೆ 3 ಪೇರ್ಸ್, ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ ಆ ಟಿ ಶರ್ಟ್ಗಳೇನೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಚಿಕ್ಕ ಆಗ್ತವೆ ಅವನಿಗೆ ಅಂತ ಹೇಳಿ. ಪೂರ್ತಿ ಎಲ್ಲ ಹೊಟ್ಟೆ ಮೇಲೆ ಈ ರೀತಿ ಬರ್ತಾಯಿತ್ತು, ಹಾಗೂ ಕೂಡ ಹಿಂಸೆ ಆಗ್ತಿತ್ತು ಅವನಿಗೆ. ಸೊ ಅದನ್ನು ಹಾಗೆ ಇಟ್ಬಿಟ್ಟು ಸೊ ಈ ಸಲ ಸ್ವಲ್ಪ ದೊಡ್ಡ ಟಿ ಶರ್ಟ್ಸ್ಗಳನ್ನ ತೊಗೊಂಡಿದ್ದೀನಿ. ಮಕ್ಕಳು ಯಾವಾಗಲೂ ಆನ್ಲೈನಲ್ಲಿ ಬಟ್ಟೆ ಪರ್ಚೇಸ್ ಮಾಡೋದಿದ್ದರೆ ಸ್ವಲ್ಪ ಆಲ್ವೇಸ್ 1 to 2 ಸೈಜ್ ಸ್ವಲ್ಪ ದೊಡ್ಡದು ತೊಗೊಂಡ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಇದಾಗಲೇ 3ನೇ ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದು ಈ ರೀತಿ. ಆ್ಯಂಡ್ ಮೊನ್ನೆ ಕೂಡ ನನಗೆ ಲಾಸ್ಟ್ ವ್ಲಾಗ್ನಲ್ಲೇ ತೋರಿಸಿದ್ದೆ ನಿಮಗೆ, ಬಟ್ಟೆಗಳನ್ನ ಮಡ್ಚಿಡ್ಬೇಕಾದ್ರೆ ಟಿ ಶರ್ಟ್ಗಳು ಹೊಸದು ತೊಗೊಂಡಿತ್ತು ಅಂತ. ಅದನ್ನು ಕೂಡ ಅಷ್ಟೇ ಒಂದು ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತ ಹೇಳಿ ನೀರಿಗೆ ಹಾಕಿದೆ, ಪೂರ್ತಿ ಎಲ್ಲ ಸ್ಟ್ರಿಂಕ್ ಆಗೋಯಿತು ಆ್ಯಂಡ್ ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಇದಾಗಲೇ ಒಂದು 10 ಟಿ ಶರ್ಟ್ಸ್ ಅಂತೂ ಆ ರೀತಿ ಆಗಿರೋದು. ಅದರಿಂದ ಈ ಸಲ ಹೀಗೆ ಮಾಡಿಕೊಂಡೆ, ದೊಡ್ಡ ಸೈಜ್ ತೊಗೊಂಡಿದ್ದಕ್ಕೆ ಈ ಸಲ ಸರಿ ಬಂತು. ಸೊ ನೆಕ್ಸ್ಟ್ ಟೈಮಿಂದ ಇದೇ ರೀತಿ ದೊಡ್ಡ ಸೈಜಸ್ ತಗೊಳ್ತೀನಿ. ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಗಿಡಗಳಲ್ಲಿ ಹೂ ಕಿತ್ಕೊಳ್ಳೋಣ ಅಂತ ಬಂದೆ. ಏನು ಹೂ ಅಂದರೆ ನಮ್ಮ ಗಿಡದಲ್ಲಿ ಸ್ವಲ್ಪ ಚೆಂಡು ಹೂಗಳು ಇತ್ತು, ಅದನ್ನು ದೇವ್ರ ಪೂಜೆಗೆ ಬಳಸ್ಕೊಳ್ಳೋಣ ಅಂತ ಹೇಳಿ ರೋಸಸ್ ಮತ್ತು ಚೆಂಡು ಹೂ ಕಿತ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಇವಾಗ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಮಾಡ್ಕೊಳ್ಬೇಕು. ಫಸ್ಟು ನಾನು ಇಲ್ಲಿ
ನಾನು ಏನರಿಂದ ವಾಶ್ ಮಾಡ್ತೀನಿ ಅಂದರೆ ಪೂಜಾ ಐಟಮ್ಸ್ನ ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಸ್ವಲ್ಪ ರಂಗೋಲಿ ಆ್ಯಂಡ್ ಏನದು ಸಬೀನಾ ಬರುತ್ತಲ್ಲ ಪೌಡರು ಅದು ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಪೌಡರ್ ಪಿತಾಂಬರಿ ಈ ರೀತಿ ಏನು ಯೂಸ್ ಮಾಡೋದಿಲ್ಲ. ನಾನು ಇವೇನಿದೆ ನಾನು ಹೇಳಿದ್ನಲ್ಲ ಏನೇನು ಹಾಕ್ತೀನಿ ಅಂತ ಅದರಿಂದನೇ ವಾಶ್ ಮಾಡೋದು. ವಾಶ್ ಮಾಡಿ ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡೋದಕ್ಕಿಂತ ಒಂದು ಸಲ ತೊಳೆದಿದ್ದಾದಮೇಲೆ ಒಂದು ಜಗ್ನಲ್ಲಿ ಫಿಲ್ಟರ್ ವಾಟರ್ ತಗೊಂಡು ಒಂದು ಸಲ ವೆಸಲ್ಸ್ ಎಲ್ಲ ದೇವ್ರ ಸಾಮಾನೆಲ್ಲ ಏನೇನು ತೊಳೆದಿರ್ತೀವಲ್ಲ ಅದ್ರ ಮೇಲೆ ಆ ನೀರನ್ನ ಒಯ್ದರೆ ಆ ಸ್ಟೈನ್ಸ್ ಏನಿರುತ್ತಲ್ಲ ಹಾರ್ಡ್ ವಾಟರ್ ಸ್ಟೈನ್ಸ್ ಆಗಿರ್ಬೋದು ಅದೇನು ಸ್ಟೈನ್ಸ್ ಉಳ್ಕೊಳ್ಳೋದಿಲ್ಲ. ನಾನು ಅದೇ ರೀತಿ ಮಾಡೋದು. ಒಂದು ಸಲ ತೊಳೆದಿಟ್ಕೊಂಡ್ಬಿಟ್ಟು ಒಂದು ಚೊಂಬಿನಲ್ಲಿ ಫಿಲ್ಟರ್ ನೀರನ್ನ ತೊಗೊಂಡು ಅದ್ರ ಮೇಲೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಆ್ಯಂಡ್ ಜಾಸ್ತಿ ಸ್ಟೈನ್ಸ್ ಆಗೋಲ್ಲ. ಬೇಗ ಕೂಡ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಆ ಮೆಥಡನ್ನ ಫಾಲೋ ಮಾಡ್ಕೊಳ್ತೀನಿ. ವೀಕ್ಲಿ 2 ಟೈಮ್ಸ್ ವಾಶ್ ಮಾಡ್ಕೊಳ್ತೀನಿ. ವಾರದಲ್ಲಿ 2 ದಿನ ಅಂದರೆ ವಾರಗಳು ಮಾಡ್ತೀವಲ್ಲ ಆವತ್ತು. ಮುಂಚೆ ಅಂದರೆ ಅದ್ರಂಗೆ ಸ್ವಲ್ಪ ಸ್ಟೈನ್ ವಾಶ್ ಮಾಡೋದಾಗಿತ್ತು. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ ಇರೋದ್ರಿಂದ ಅಂತ ಹೇಳಿ ದಿನ ಮಾತ್ರ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ಸಲ ಈ ನೀರಿನಲ್ಲಿ ತೊಳಿತೀನಿ ಆ್ಯಂಡ್ ತೊಳೆದಾದ್ಮೇಲೆ ಫಿಲ್ಟರ್ ನೀರು ಯೂಸ್ ಮಾಡಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಕರ್ಪೂರ ಎಲ್ಲ ಹಚ್ತೀವಲ್ಲ ಪ್ಲೇಟ್ ಮೇಲೆ ತುಂಬ ಹಾರ್ಡ್ ಸ್ಟೈನ್ಸ್ ಆಗಿಬಿಡುತ್ತೆ ಆ್ಯಂಡ್ ನೀರು ಇರೋದ್ರಿಂದ ಕಲಶದಲ್ಲೆಲ್ಲ ಬೇಗ ಸ್ಟೈನ್ ಆಗಿ ಆ್ಯಂಡ್ ವಾಶ್ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಇದಕ್ಕೇನಾದರೂ ಒಂದು ಬೆಟರ್ ಸೊಲ್ಯೂಷನ್ ನೋಡಬೇಕು. ಇದು ಏನಂದರೆ ಹುಣ್ಸೆಹಣ್ಣು ಯೂಸ್ ಮಾಡಿದ್ರೆ ಪಾತ್ರೆ ಶೈನ್ ಬರುತ್ತೆ. ಬಟ್ ಈ ಸ್ಟೈನ್ಸ್ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬೇರೆ ಏನಾದರೂ ಪೌಡರ್ ಈ ವೆಸಲ್ಸ್ ಅಂದರೆ ಈ ಮೆಟಲ್ನ ತೊಳೆಯೋಕ್ಕೇನಾದರೂ ಪೌಡರ್ ಇದ್ದರೆ ನೋಡಿ ಅದನ್ನು ಪರ್ಚೇಸ್ ಮಾಡಿ ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಿತಾಂಬರಿ ಟ್ರೈ ಮಾಡಿದ್ದೆ. ಏನಾದರೂ ಲಿಕ್ವಿಡ್ ರೀತಿ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇವಾಗ ಅದನ್ನೆಲ್ಲ ಒಂದು ಸಲ ಹುಣ್ಸೆಹಣ್ಣಲ್ಲಿ ತೊಳೆದು ಇವಾಗ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅವನಿದ್ದೇಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಪೂಜೆ ಮುಗಿಸಿ ಅವನಿದ್ಮೇಲೆ ಇಲ್ಲೇ ಮನೆ ಹತ್ರ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎದ್ದೇಳೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ಆರಾಮಾಗಿ ಟೈಮ್ ಆಗುತ್ತೆ. ನನಗೂ ಕೂಡ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು. ನಾನು ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಇವಾಗ ಇದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಸ್ವಲ್ಪ ದೇವ್ರ ಮನೆನ ಒರೆಸ್ಕೊಳ್ಬೇಕು. ನಾನೇನಂದರೆ ಸ್ನಾನ ಎಲ್ಲ ಮಾಡಿದ ಮೇಲೆ ಇದನ್ನೆಲ್ಲ ತೆಗೆದು ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಫೋಟೋಸ್ ಎಲ್ಲ ಒಂದು ಕ್ಲಾತ್ನಲ್ಲಿ ಒರೆಸಿ ಆಮೇಲೆ ಕಸ ಗುಡಿಸ್ಕೊಂಡು ಇನ್ನೊಂದು ಕ್ಲಾತ್ನಲ್ಲಿ ಕೆಳಗಡೆನೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಳ್ತೀನಿ. ಮಾಪಿನೂ ಯೂಸ್ ಮಾಡೋದಿಲ್ಲ. ಈಗ ಹೊರಗಡೆ ಹೋಗಿದ್ನಲ್ಲ ಆಗಲೇ ಹೂ ಕಿತ್ಕೊಂಬರೋಣ ಅಂತ ನಮ್ಮ ಗಿಡದಲ್ಲೇ ವಿಳ್ಯದೆಲೆ ಇತ್ತು. ಸೊ ಅದನ್ನು ತಗೊಂಡು ಬಂದು ಹೂಗಳೇನು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ಈ ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಅದ್ರ ಮೇಲೆ ಚಿಮುಕ್ಸೋದ್ರಿಂದ ಹೂಗಳು ಬೇಗ ಬಾಡೋದಿಲ್ಲ. 1 ಡೇ ಅಥವಾ 2 ಡೇಸ್ ಆದರೂ ಫ್ರೆಶ್ ಇದ್ದೇ ಇರುತ್ತೆ. ಬೇರೆ ಹೂ ಇರೋಲ್ಲ, ಹೈಬಿಸ್ಕಸ್ ಇದೆ, ದಾಸವಾಳ ಹೂವೆಲ್ಲ ಏನಿರಲ್ಲ. ಬಟ್ ಚೆಂಡು ಮತ್ತು ಡೇರೆ ಹೂ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಚಿಮುಕ್ಸಿದ್ರೆ 2 ಡೇಸ್ ಆದರೂ ಫೋಟೋನಲ್ಲಿ ಫ್ರೆಶ್ಶಾಗಿ ಕಾಣುತ್ತೆ. ದಾಸವಾಳ ಹೂವು ಆದರೆ ಒಂದೇ ದಿನಕ್ಕೆಲ್ಲ ಪೂರ್ತಿ ಡ್ರೈ ಅಪ್ ಆಗೋಗುತ್ತೆ ಅಂತ ಹೇಳಿ ಇವಾಗ ಆ ಹೂಗಳನ್ನ ಕಿತ್ಕೊಂಡು ಬಂದೆ. ಯಾವಾಗಲೂ ಸಿಗೋದು ಅಂದರೆ ದಾಸವಾಳ ಹೂವೇ. ಇದೆಲ್ಲ ಸೀಸ್ನಲ್ ಅಷ್ಟೇ. ಡೈರೆಗೆಡ್ಡೆ ಅಥವಾ ಚೆಂಡು ಹೂವು ಇದೆಲ್ಲ ಈ ಟೈಮ್ನಲ್ಲಿ ಅಂದರೆ ಗೌರಿ ಹಬ್ಬದ ಟೈಮ್ನಲ್ಲಿ ಸಿಗುತ್ತೆ ನಮಗೆ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಫೋಟೋಗೆ ಹೂವು ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ನನಗೆ ಪೂಜೆ ಮಾಡಿಲ್ಲ ಅಂದರೆ ಒಂಥರ ಏನೋ ಮನ್ಸಿಗೆ ಸಮಾಧಾನ ಇರೋಲ್ಲ. ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ರೆ ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆದಂಗೆ ಅನಿಸುತ್ತೆ. ಕ್ಲೀನ್ ಮಾಡಿದ್ಮೇಲೆ ಮನೇಲಿ ಗಂಧ ಕಡ್ಡಿ ಸ್ಮೆಲ್ಲಿಂದ ಏನೋ ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅದರಿಂದ ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ನಾನು ಪೂಜೆ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಒಂದೊಂದು ದಿನ ಯಾವತ್ತಾದರೂ ಪೀರಿಯಡ್ ಡೇನಲ್ಲಿ ಮಾತ್ರ ಮಿಸ್ ಆಗುತ್ತಷ್ಟೇ ಪೂಜೆ ಮಾಡೋದೆಲ್ಲ. ಇನ್ನು ಮಿಕ್ಕಿದ ದಿನದಲ್ಲೆಲ್ಲ ಏನಾಗಲ್ಲ. ಸೊ ದಾಸವಾಳ ಹೂವು, ಚೆಂಡು ಹೂವು ಆ್ಯಂಡ್ ರೋಸ್, ಹೈಬಿಸ್ಕಸ್ ಮತ್ತು ಡೈರೆ ಹೂವೆಲ್ಲ ಯೂಸ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡೆ. ಇವಾಗ ನಮ್ಮ ಮನೆಯಲ್ಲಿ ಕಳಶಕ್ಕೆ ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಬೇವಿನ ಸೊಪ್ಪಿಟ್ಟು ಹೂವು ಇಟ್ಕೊಳ್ತೀನಿ. ಇವಾಗ ದೀಪ ಹಚ್ಕೊಳ್ತಾ ಇದ್ದೀನಿ. ನಾನು 3 ದೀಪ ಹಚ್ಕೊಳ್ತೀನಿ, 2 ಕಳಶಕ್ಕೆ ಎಲ್ಲ ದೇವ್ರುಗಳಿಗೂ ಆ್ಯಂಡ್ ರಾಘವೇಂದ್ರ ಸ್ವಾಮಿಗೆ 1 ದೀಪ ಹಚ್ಕೊಳ್ತೀನಿ.
ರಾಘವೇಂದ್ರ ಸ್ವಾಮಿಗೆ ಸ್ವಲ್ಪ ದೊಡ್ಡ ದೀಪ ಹಚ್ತೀನಿ ಆ್ಯಂಡ್ ಇವೆರಡಕ್ಕೂ ಸ್ವಲ್ಪ ಚಿಕ್ಕದು ಹಚ್ಕೊಳ್ತೀನಿ. ಮುಂಚೆ ಒಂದೇ ದೀಪ ಹಚ್ತಾಯಿದ್ರು ನಮ್ಮ ಮನೆಯಲ್ಲಿ, ಸೊ ಹಂಗೆ ಮಾಡಬಾರ್ದು ಅಂತ ಹೇಳಿ ಅವ್ರು ಹಚ್ತಾ ಇದ್ದಿದ್ದ ದೀಪನ ರಾಘವೇಂದ್ರ ಸ್ವಾಮಿಗೆ ಹಚ್ಚಿ ಇನ್ನು ಮಿಕ್ಕಿದ್ದೆರಡು ದೀಪನ ಈ ರೀತಿ ಕಳಶದ ಪಕ್ಕ ಇಟ್ಕೊಳ್ತೀನಿ. ಕಳಶಕ್ಕೆ ಚಿಕ್ಕ ಹೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಾನು ಟೌನ್ಗೆ ಹೋಗಿಲ್ದಿದ್ದ ಕಾರಣ ಹೂಗಳನ್ನ ತರೋಕ್ಕಾಗಲಿಲ್ಲ. ಇಲ್ಲೇ ಮನೆ ಹತ್ರ ಇದ್ದಿದ್ದನ್ನೇ ಮ್ಯಾನೇಜ್ ಮಾಡಿದೆ. ಇದು ಕೂಡ ಚೆನ್ನಾಗಿದೆ, ಬಟ್ ಏನಂದರೆ ಚಿಕ್ಕ ಚಿಕ್ಕ ಹೂಗಳಿದ್ರೂ ಕೂಡ ಚೆನ್ನಾಗಿರುತ್ತೆ ಪೂಜೆಗೆ ಅಂತ ಅಂದ್ಕೊಂಡೆ. ಸೊ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾಪು ಕೂಡ ಎದ್ದೇಳೋ ಟೈಮ್ ಆಯಿತು. ಬೇಗ ಪೂಜೆ ಮಾಡಿದ್ರೆ ನಾನು ಹೇಳ್ದಂಗೆ ಸ್ವಲ್ಪ ರೆಡಿಯಾಗಿ ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ. ನನಗೇನಂದರೆ ಹೊರಗಡೆ ಹೋದರೆ ವಿಡಿಯೋ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಬಿಕಾಸ್ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕೆ ಹೋದರೆ ಎಲ್ಲರೂ ನಮ್ಮನ್ನೇ ನೋಡೋದು ಈ ರೀತಿ ಮಾಡ್ತಿರ್ತಾರೆ. ಸೊ ನಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ನನಗೆ. ಅದರಿಂದ ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಇವತ್ತಿನ ಪೂಜೆ ಈ ರೀತಿ ಆಯಿತು. ಇವಾಗ ಸ್ವಲ್ಪ ರೆಡಿ ಆಗೋಣ ಅಂತ ಬಂದೆ. ಕೂದಲು ಇನ್ನೂ ಸ್ವಲ್ಪ ಉದ್ದ ಇತ್ತು, ಕೂದಲೆಲ್ಲ ಒಣಗಿಸಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡೆ. ಏನಿಲ್ಲ, ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಬಟ್ ಇವಾಗ ಸಂಜೆ ಆಗಿರೋದ್ರಿಂದ ಅದನ್ನೇನು ಅಪ್ಲೈ ಮಾಡ್ತಾ ಇಲ್ಲ. ಬಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನಾರ್ಮಲ್ ಡೈಲಿ ಕ್ರೀಮ್ ಏನು ಯೂಸ್ ಮಾಡ್ತೀನಿ ಕ್ರೀಮ್ನ ಅದನ್ನು ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಲಿಪ್ಸ್ಗೆ ಸ್ವಲ್ಪ ಏನಾದರೂ ಲಿಪ್ ಬಾಮ್ ಈ ರೀತಿ ಏನಾದರೂ ಹಾಕ್ಕೊಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಒಂದು ಬಿಂದಿ ಇಟ್ಕೊಳ್ಳೋದು, ಐಲೈನರ್ನ ಯೂಸ್ ಮಾಡಿ ಅಷ್ಟೇ. ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ, ಇವತ್ತೇನಂದರೆ ಲೇಟ್ ಆಗೋದು. ಸಂಜೆ ಟೈಮ್ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ, ಇನ್ನೊಂದು ದಿನ ಕರ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಪಾಪು ಇನ್ನೂ ಎದ್ದಿಲ್ಲ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.